ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಹಾಯ್, ನಮಸ್ಕಾರ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ನನಗೆ ಟ್ರೈಲರ್ ಕಳಿಸಿದ್ರು ಮೂರ್ತಿ ಅಣ್ಣ. ಅದೇ ಒಂದು ಸತಿ ನೋಡ್ಬಿಟ್ಟು ಏನು ಅನ್ಸೋದು ಅದನ್ನು ಹೇಳಪ್ಪ ಅಂದರು. ಟ್ರೈಲರ್ ನೋಡಿದಾಗ ಮೂವಿ ಎಷ್ಟು ಅದ್ಭುತವಾಗಿ ಬಂದಿದೆ, ಮೇಕಿಂಗ್ ಆಗಲಿ, ಆಮೇಲೆ ಸಿನಿಮಾಟೋಗ್ರಫಿ ಆಗಿರಲಿ, ತುಂಬ ಅದ್ಭುತವಾಗಿ ಬಂದಿದೆ. ಅದರಲ್ಲಿ ನೀವೆಷ್ಟು ಶ್ರಮ ಪಟ್ಟಿದ್ದೀರಾ, ಎಷ್ಟು ಖರ್ಚು ಮಾಡಿದ್ದೀರಾ, ಅದೆಲ್ಲ ಕಾಣಿಸ್ತಾ ಇದೆ ಅಣ್ಣ ಮೂವಿಲಿ. ಅದು ಬಿಟ್ಟು ಇನ್ನು ಕಿಟಿ ಬಗ್ಗೆ ಮಾತಾಡಬೇಕು ಅಂದರೆ ರಿಯಾಲಿಟಿ ಸ್ಟಾರ್ಗೆಲ್ಲ ಡ್ಯಾಡಿ ಇದ್ದಂಗೆ ಅವಾಗಿಂದ ನೋಡ್ಕೊಂಬಂದಿರೋದು ಕಿಟಿನ. ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿರೋ ಡಾರ್ಲಿಂಗ್. ಆ್ಯಕ್ಷನ್ ಮೂವಿಗಳಿಗೆ ಹೇಳಿ ಮಾಡಿಸಿದ ಮೆಟೀರಿಯಲ್ ನೀನು. ತುಂಬ ಒಳ್ಳೇದಾಗಲಿ. ಇಡೀ ತಂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಆಮೇಲೆ ಫಸ್ಟ್ ಡೇ ಬಂದು ನಾನು ಶಿಲ್ಲೆ ಹೊಡ್ತೀನಿ ಡಾರ್ಲಿಂಗ್ ಜೊತೆಗೆ. ಒಳ್ಳೇದಾಗಲಿ ಎಲ್ಲ ಮೂವಿಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅದೇ April 18th ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬನ್ನಿ, ನಾನು ಬರ್ತೀನಿ ಜೊತೆ ಶಿಲ್ಲೆ ಹೊಡೆಯೋಣ ಅಂತ ಹೇಳ್ತಾ ಆಗ್ತಾ ಇದೆ. ಈ ಘೋರ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಒಂದೆರಡು ಮಾತುಗಳನ್ನ ನಿಮ್ಮ ಬಾಯಲ್ಲಿ ಕೇಳುವ ಆಸೆ ಮಾಡಿ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕು ಅಂತ ನಾನು ಅವರಿಗೆ ಕೇಳ್ಕೊಳ್ತೀನಿ. ಅಂದ್ರೆ ಮಾಡಿ ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ರಂಜಿತಾ. ಹಾಯ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್ ಪ್ರೆಸೆಂಟ್ ಹಿಯರ್. ಎಲ್ಲರೂ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಈಗ ತಾನೇ ಬಂದೆ. ಐಮ್ ಸಾರಿ, ಒಂದು ಪ್ರೋಗ್ರಾಮ್ ಒಂದು ಶೂಟಲ್ಲಿದ್ದೆ ನಾನು. ಸೊ ಅದು ಮುಗಿಸ್ಕೊಂಡು ಬರಬೇಕಾಯ್ತು. ಕೋರ ತಂಡ ಸಿಕ್ಕಾಬಟ್ಟೆ ಕಷ್ಟಪಟ್ಟು ವರ್ಕ್ ಮಾಡಿದೆ. ಆ್ಯಂಡ್ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ಬೇಕಂತ ಸಿಕ್ಕಾಬಟ್ಟೆ ಹಾರ್ಡ್ ಎಫರ್ಟ್ ಹಾಕಿ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು, ನಾನು ಇದಕ್ಕೆ ಮುಂಚೆ ನೋಡಿದ್ದೀನಿ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಬಾರಿ ನೋಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೂರ್ತಿ ಸರ್ ಅವರು ವಿಲನ್ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸುನಾಮಿ ಕಿಟಿ ಬಗ್ಗೆ ಕೇಳಂಗೇನೆ ಇಲ್ಲ. ಅವ್ರ ಎನರ್ಜಿ ಲೆವೆಲ್ಸ್ನ ನಾವು ಇದಕ್ಕೆ ಮುಂಚೆ ಬಹಳಷ್ಟು ಜಾಗದಲ್ಲಿ ರಿಯಾಲಿಟಿ ಶೋಸಲ್ಲಿ ನೋಡಿರ್ತೀವಿ. ಅದೇ ಥರ ಇದರಲ್ಲಿ ಫೈಟಲ್ಲಿ ನೋಡಿ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ. ನನಗೂ ಕೂಡ ಇಷ್ಟ ಆದರೂ ಕೂಡ ಅಂದರೆ ವೆರಿ ಟ್ಯಾಲೆಂಟೆಡ್. ನಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನಮಗೊಂದು ವೇದಿಕೆ ಬೇಕಾಗುತ್ತೆ. ಆ್ಯಂಡ್ ಆ ತರಹದ ಒಂದು ವೇದಿಕೆ ಕೋರ ಚಿತ್ರ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸೌಜನ್ಯ ಅವರು ಕೂಡ ಇದ್ದಾರೆ. ಆ್ಯಂಡ್ ಚರಿಷ್ಮಾ ಅವರು ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಐ ಆಮ್ ವೆರಿ ಗ್ಲ್ಯಾಡ್ ಬಿಕಾಸ್ ಅಫ್ಕೋರ್ಸ್ ಕೊಡವ ಅಂತ ಅನ್ಬೇಕಾದ್ರೆ ಆಟೋಮ್ಯಾಟಿಕ್ಲಿ ಒಂದು ಇನ್ಬಿಲ್ಟ್ ಸಪೋರ್ಟ್ ಬಂದ್ಬಿಡುತ್ತೆ. ಅವ್ರು ನಮಗೆ ಮಾಡೋದಾಗಿರ್ಬೋದು ಅಥವಾ ನಾವು ಅವ್ರಿಗೆ ಮಾಡೋದಾಗಿರಬಹುದು. ಅದೆಲ್ಲದಕ್ಕಿಂತ ಮೀರಿದ್ದೇನಂತಂದರೆ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿ ಎಲ್ಲರೂ ನಾನು ಮಾಡ್ತೀನಿ ಅನ್ನೋ ರೀತಿನಲ್ಲಿ, ನಂದೇ ಸಿನಿಮಾ ಅನ್ನೋ ರೀತಿನಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿ ಈ ಒಂದು ಸಿನಿಮಾನ ನಮ್ಮೆಲ್ಲರ ಮುಂದೆ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇದೇ 18ಕ್ಕೆ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿದ ಮೇಲೆ ತಾನೇ ನಮಗೆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರದ್ದು ಒಂದು ಅಳತೆ ಸಿಗುತ್ತೆ. ಸೊ ನಾವೇನೇ ಹೇಳಬೇಕು ಅಂತಂದ್ರೂ ಒಂದ್ಸತಿ ನೋಡಬೇಕು, ನೋಡಿದ ಮೇಲೆ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅದು ಬರೀ ಕೋರ ಚಿತ್ರಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಇದೇ ರೀತಿಯಾದ ಒಂದು ಸಪೋರ್ಟ್ ಇರಬೇಕು. ಒಂದ್ಸತಿ ನೋಡಿ ನಾವು ಅದನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಸಂಜೆ ಎಲ್ಲರೂ ಕೋರ ಟೀಸರ್ನ ನೋಡಿದ್ದಕ್ಕೆ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಈ ಮಾತುಗಳು ಬಹುಶಃ ನಮ್ಮ ಈ ವೇದಿಕೆಗೆ ಒಂದು ತೂಕವನ್ನು ತಂದುಕೊಡುತ್ತೆ ಅಂತ ನಾನು ಅಂದ್ಕೊಂಡು. ತೂಕ ಜಾಸ್ತಿ ಇದ್ರೆ ತೂಕ ತಂದುಕೊಡುತ್ತೆ ಖಂಡಿತವಾಗ್ಲು. ನಿಮ್ಮಂಗೆ ಸಣ್ಣ ಇದ್ರೆ ಗೊತ್ತಾಗಲ್ಲ, ನಮ್ಮಂಗೆ ಗುಂಡ್ಗುಂಡಕ್ಕಿದ್ರೆ ವೇದಿಕೆ ಮೇಲೆ ತೂಕ ಖಂಡಿತ ಗೊತ್ತಾಗುತ್ತೆ. ಅದೇನು ಗೊತ್ತಾ, ಪ್ಲಸ್ ಏನು ಗೊತ್ತಾ, ಮಾತು ತೂಕ ಇದೆ, ನಾನು ತೂಕ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು.